ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಇಲ್ಲಿ ಫೈನಲಿ ಭಾನುಮತಿ ಇಸ್ ನೋ ಮೋರ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಭಾನುಮತಿ ಸತ್ತು ಹೋಗ್ಬಿಟ್ರ ಅಥವಾ ಇದು ಕೂಡ ಕಿರಣ್ನ ಲಾಕ್ ಮಾಡೋದಕ್ಕೆ ಎಲ್ಲರೂ ಸೇರ್ಕೊಂಡು ಮಾಡ್ತಿರೋ ಡ್ರಾಮಾನ? ಏನಾಗ್ತದೆ ಇಲ್ಲಿ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೀತಾಗೆ ವಿಜಯ್ ಹತ್ರ ಹೋಗ್ತಿದ್ದಾಗೆ ಅವಳಿಗೆ ವಿಷಯ ಗೊತ್ತಾಗುತ್ತೆ. ಗೀತಾ ಯಾವುದೇ ತಪ್ಪು ಮಾಡಿಲ್ಲ ನನ್ನ ವಿಜಯ್ ಅನ್ನೋದು ಗೀತಾಗೆ ತಿಳಿಯುತ್ತೆ. ಈ ಕಡೆ ವಿಜಯ್ ಕೂಡ ಪ್ರತಿಯೊಂದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ. ಜೊತೆಗೆ ನಾನು ಹೋಗೋಕ್ಕೂ ಮುನ್ನನೇ ಭಾನುಮತಿ ಅಮ್ಮಂಗೆ ಯಾರು ಚುಚ್ಚಿಬಿಟ್ಟಿದ್ರು, ನಾನು ಹೋಗಿ ಆ ಚಾಗು ತೆಗಿತಿದ್ದಾಗೆ ನೀವೆಲ್ಲರೂ ಕೂಡ ಬಂದ್ರಿ, ಅದನ್ನೇ ನಿಜ ಅನ್ಕೊಂಡ್ರಿ. ಬೇರೆ ಯಾರೇ ಇದ್ದಿದ್ರು ಕೂಡ ಈ ರೀತಿ ಅನ್ಕೊಂಡು ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ. ಆದರೆ ನನ್ನ ಮನೆಯವರೇ ನನ್ನ ಬಗ್ಗೆ ಈ ರೀತಿ ಅನ್ಕೊಂಡಾಗ ತುಂಬ ಬೇಜಾರ ಆಗ್ತದೆ, ತುಂಬ ನೋವಾಗ್ತದೆ ಅಂತ ಹೇಳ್ತಿದ್ದಾರೆ. ವಿಜಯ್ ಯಾವುದೇ ಕಾರಣಕ್ಕೂ ನಿನ್ನ ಬಿಡುವುದಿಲ್ಲ ವಿಜಯ್, ನನ್ಗೆ ಗೊತ್ತಾಗದ ನೀನು ತಪ್ಪು ಮಾಡಿಲ್ಲ, ಇದನ್ನ ಯಾರು ಮಾಡ್ತಾರೆ. ಭಾನುಮತಿ ಟ್ರ್ಯಾಪ್ ಆಗಿದ್ದಾಳೆ, ನಿನ್ನ ವಿರುದ್ಧ ಅವಳು ಪ್ಲಾನ್ ಮಾಡಿದಾಳೆ, ಆದ್ರೆ ನಂತರ ಅವಳ ಜೊತೆ ಇರೋವ್ರೆ ಬ್ಯಾಕ್ ಸ್ಟ್ರಾಪ್ ಮಾಡಿದ್ದಾರೆ. ಹಾಗಾಗಿ ಭಾನುಮತಿ ಪ್ರಾಣಾಪಾಯಕ್ಕೆ ಸಿಕ್ಕಾಕೊಂಡಿದ್ದಾಳೆ. ಅದಕ್ಕೋಸ್ಕರನೇ ಅವಳು ಕಣ್ಣಲ್ಲಿ ಪಾಪ ಪ್ರಜ್ಞೆ ಕಾಡಿಸ್ತಾ ಇದ್ದಿದ್ದು, ಜೊತೆಗೆ ನಿನ್ಗೆ ಹೇಳುವ ಪ್ರಯತ್ನ ಮಾಡ್ತಿದ್ದು. ಅವಳು ನಿನ್ನನ್ನು ಲಾಕ್ ಮಾಡೋಕೆ ಹೋಗಿ ಅವಳು ಟ್ರ್ಯಾಪ್ ಆಗಿದ್ದಾಳೆ ಅಂತ ಗೀತಾ ಹೇಳ್ತಾಳೆ. ಜೊತೆಗೆ ಪೊಲೀಸ್ ಅವ್ರಿಗೂ ಕೂಡ ವಿಜಯ ಆ ಟೈಮಲ್ಲಿ ಎಲ್ಲಿದ್ದ ಅನ್ನೋದನ್ನ CCTV ಫುಟೇಜ್ ಮೂಲಕ ತಿಳ್ಕೊಳ್ಳಿ, ಅವರು ವಿಡಿಯೋ ಕಳಿಸಿದಾಗ ಅನ್ನೋ ಮಾಹಿತಿಯನ್ನು ಕೊಟ್ಟು, ಜೊತೆಗೆ ನೀವೇನೇನು ಮಾಡಬೇಕು ಅನ್ನೋದನ್ನ ಕೂಡ ಪೊಲೀಸ್ ಅವ್ರಿಗೆ ಹೇಳ್ತಾಳೆ ಗೀತಾ. ನಂತರ ಆ ಕಡೆ ಕಿರಣ್ ಅಂತೂ ತನ್ನ ತಾಯಿನ ಕೊಂದು ಬಿಡಬೇಕು, ಆದರೆ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ತನಗೆ ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿನ ಕರೀತಾನೆ. ವ್ಯಕ್ತಿನ ಕರೆದು ಅವನಿಗೆ ಒಂದು ಡೀಲ್ನ ಕೊಡ್ತಿದ್ದಾನೆ. ಈ ಕಡೆ ಸಾಲ ಕೇಳೋಕೆ ಬಂದಿದ್ರೆ ಯಾವುದೇ ಕಾರಣಕ್ಕೂ ನಾನಂತೂ ಕೊಡೋದಿಲ್ಲ, ನಿನ್ನ ಅಮ್ಮಂಗೆ ಹುಷಾರಿಲ್ಲ ಅಂತ ನಾನು ಸುಮ್ಮನಿದ್ದೀನಿ, ಅದನ್ನು ಬಿಟ್ಟು ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರೆ ಅಂದಾಗ ಇಲ್ಲ, ನಾನು ಯಾವುದೇ ರೀತಿ ಸಾಲ ಕೇಳೋದಕ್ಕೆ ನಿನ್ನನ್ನು ಕರೆದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಮನೆಗೆ ನಾನೇ ಒಡೆ ಆಗ್ತೀನಿ. ವಿಜಯ್ 14-15 ವರ್ಷ ಜೈಲಲ್ಲಿ ಇದ್ಕೋತಾನೆ. ಇಡೀ ಮನೆಗೆ ಇನ್ನೊಬ್ಬನೇ ವಾರಿಸ್ತಾರ, ಅದು ನಾನು ಆಗ್ತೀನಿ, ಇಡೀ ಅಧಿಕಾರ ನನಗೆ ಸಿಗತ್ತೆ ಅಂತ ಹೇಳ್ತಿದ್ರೆ ಇದೇನಿದ್ದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ನಿನ್ನಮ್ಮ ಹಾಸ್ಪಿಟಲಲ್ಲಿದ್ದಾರೆ ಅಂತ ಹೇಳ್ತಿದ್ರೆ ಇಲ್ಲ, ನನ್ನಮ್ಮ ಬದುಕಬಾರ್ದು, ನನ್ನಮ್ಮ ಬದುಕಿದ್ರೆ ಇಡೀ ವಾರಸ್ದಾರಿಕೆ ನನಗೆಲ್ಲಿ ಸಿಗತ್ತಾ, ನನ್ನಮ್ಮ ಸಾಯ್ಬೇಕು, ಆ ವಿಜಯ್ 14 ವರ್ಷ ಜೈಲಲ್ಲಿ ಇರಬೇಕು ಅಂತ ಹೇಳ್ತಿದ್ದಾನೆ. ಏನು ಮಾತಾಡ್ತಿದ್ಯಾ ನೀನು, ಸ್ವಂತ ಅಮ್ಮನ ಬಗ್ಗೆನೇ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಸಾಲ ಕೊಟ್ಟ ವ್ಯಕ್ತಿ ಕೇಳ್ತಾ ಇದ್ರೆ ಅವ್ರಿಗೆ ಆ ಸ್ಥಿತಿ ತಂದಿದ್ದೆ ನಾನು ಅಂತ ಹೇಳ್ತಾನೆ. ಶಾಕ್ ಆಗ್ತಾನೆ ಆ ವ್ಯಕ್ತಿ, ಏನು ಮಾತಾಡ್ತಿದ್ಯಾ ಅಂದಾಗ ಹೌದು ನಾನೇ ಅವ್ರಿಗೆ ಆ ಸ್ಥಿತಿನ ಮಾಡಿದ್ದು, ಅವ್ರು ಸತ್ರೇನೆ ವಿಜಯ್ ಜೈಲಿಗೆ ಹೋಗೋದು, ಇಡೀ ಅಧಿಕಾರ ನನ್ನ ಕೈಗೆ ಸಿಗೋದು, ಆ ನಂತರ ಆರಾಮಾಗಿ ರಾಯಲ್ ಆಗಿ ನನ್ನ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಅಂದಾಗ ಹೌದು ನನ್ನಮ್ಮ ಸಾಯ್ಬೇಕು, ಆದರೆ ನನ್ನಮ್ಮ ಇನ್ನೂ ಸಾಯ್ತಿಲ್ಲ, ಅದಕ್ಕೋಸ್ಕರ ನನ್ನಮ್ಮ ಏನಾದ್ರು ಬದುಕಿದ್ರೆ ಖಂಡಿತ ಬಾಯ್ಬಿಡ್ತಾಳೆ, ಆಮೇಲೆ ನಾನ್ ಲಾಕ್ ಆಗ್ತೀನಿ, ವಿಜಯ್ ಹೊರಗಡೆ ಬರ್ತಾನೆ, ಹಾಗಾಗಿ ಆ ರೀತಿ ಆಗಬಾರ್ದು, ನನ್ನನ್ನು ಒಳಗಡೆ ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ನಿನ್ನ ಸಹಾಯ ತಗೋತಿದ್ದೀನಿ, ನೋಡು ನೀನು ಕೊಡಬೇಕಾಗಿರೋ ದುಡ್ಡಿಗೆ 10 ಲಕ್ಷ ಸೇರಿಸ್ಕೊಡ್ತೀನಿ, ಇನ್ನು ಮುಂದೆ ಇಡೀ ಅಧಿಕಾರ ನಂದೇ ಆಗಿರುತ್ತೆ, ನನ್ನಮ್ಮನ್ನು ಒಳಗಡೆನೆ ಮುಗಿಸ್ಬಿಡ್ಬೇಕು, ಜೊತೆಗೆ ವಿಜಯ್ ಕೂಡ ಮುಗಿಸ್ಬೇಕು ಅಂತ ಹೇಳ್ತಿದ್ದಾನೆ. ಪರವಾಗಿಲ್ಲ, ನಿನ್ನ ಹತ್ರ ಅಧಿಕಾರ ಇದೆ ಅಂದಮೇಲೆ ನಾನೇನು ಯೋಚನೆ ಮಾಡಲಿ, ನಿನ್ನಮ್ಮ ಮತ್ತು ನಿಮ್ಮಣ್ಣ ವಿಜಯ್ ಇಬ್ಬರು ಕೂಡ ಅಟ್ ಎ ಟೈಮ್ ಸಾಯ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ತನ್ನ ಅಮ್ಮನಿಗಾಗಿ ಡೀಲ್ ಕೊಟ್ಟಿದ್ರೆ ಈ ಕಡೆ ಗೀತಾ ಮನೆಗೆ ಬರ್ತಿದ್ದಾಗ ಈ ಕಡೆ ಮನೆಯವರು ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ. ಏನಾಯಿತು ಏನು ಅಂತ ಪೊಲೀಸ್ ಸ್ಟೇಷನಲ್ಲಿ ಕೇಳ್ತಿದ್ರೆ ಈ ಕಡೆ ವಿಜಯ್ ತಪ್ಪು ಮಾಡಿಲ್ಲ, ನಾವೇ ಅವನ್ನ ಅನುಮಾನ ಪಟ್ಬಿಟ್ವಿ, ಎಲ್ಲರ ರೀತಿ ಯೋಚನೆ ಮಾಡಿದ್ವಿ, ನಾವು ವಿಜಯ್ ಎಂತವನು ಅನ್ನೋದನ್ನ ಯೋಚನೆ ಮಾಡಬೇಕಿತ್ತು, ತಪ್ಪು ಮಾಡಿಬಿಟ್ವಿ ಅಂತ ಹೇಳ್ತಾರೆ. ನನಗೂ ಕೂಡ ಹಾಗೆ ಅನ್ನಿಸ್ತದೆ, ವಿಜಯ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಸುಧಾರಾಣಿ ಅವ್ರು ಕೂಡ. ಅಪ್ಪ ವಿಜಯ್ ಮೇಲ್ಗಡೆ ಹೋಗೋದಕ್ಕೂ ಪೊಲೀಸ್ ಅವ್ರು ಬಂದಿದ್ದಕ್ಕೂ ಎಷ್ಟು ಟೈಮ್ ಡಿಫ್ರೆನ್ಸ್ ಇರಬಹುದು ಅಂತ ಕೇಳ್ತಿದ್ರೆ, ತುಂಬ ಡ್ಯೂರೇಷನ್ ಟೈಮ್ ಏನಿಲ್ಲ ಮಗಳೇ, ಜಸ್ಟ್ ವಿಜಯ್ ಹೋಗಿದ್ದು 2-3 ನಿಮಿಷಕ್ಕೆ ಪೊಲೀಸ್ ಅವ್ರು ಬಂದ್ಬಿಟ್ರು, ಆದರೆ ಪೊಲೀಸ್ ಅವ್ರಿಗೆ ವಿಡಿಯೋ ಮಾಡಿ ಕಳಿಸಿ ಬರಬೇಕು ಅಂದ್ರೂ 3/4 ಗಂಟೆ ಬೇಕಾಗುತ್ತೆ ಈ ಒಂದು ಟ್ರಾಫಿಕಲ್ಲಿ, ಜಸ್ಟ್ 2-3 ನಿಮಿಷ ಅಂದರೆ ಖಂಡಿತ ಮೊದಲೇ ಆ ವಿಡಿಯೋ ಆಗಿದೆ ವಿಜಯ್ ಹೋಗೋಕ್ಕೂ ಮುನ್ನನೇ ಅಂತ ಹೇಳ್ತಿದ್ರೆ. ಹೌದು ಅಪ್ಪ, ಯಾರೋ ವಿಜಯ್ನ ಜೈಲಿಗೆ ಕಳಿಸ್ಬೇಕು ಅಂತ ಭಾನುಮತಿ ಯಾರ್ದೋ ಜೊತೆ ಸೇರ್ಕೊಂಡು ಪ್ಲ್ಯಾನ್ ಮಾಡಿದಾಳೆ, ಆದರೆ ನಂತರ ಅವಳಿಗೆ ಬ್ಯಾಕ್ ಸ್ಟ್ರಾಪ್ ಆಗಿದೆ, ಅವಳೇ ಟ್ರ್ಯಾಪ್ ಆಗಿದ್ದಾಳೆ, ಅದರಿಂದಾನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಾಳೆ. ಆದರೆ ಏನೇ ಆಗಲಿ ವಿಜಯ್ ಹೊರಗಡೆ ಬರಬೇಕು ಅಂದರೆ ಆ ಭಾನುಮತಿ ಬದುಕಬೇಕು, ಭಾನುಮತಿ ಬಾಯ್ಬಿಟ್ಟು ಹೇಳಿದ್ರೆ ಮಾತ್ರ ವಿಜಯ್ ಹೊರಗಡೆ ಬರೋದಕ್ಕೆ ಸಾಧ್ಯ, ಬಚಾವಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ರೆ ಈ ಕಡೆ ಗೀತಾ ಅಪ್ಸೆಟ್ ಆಗ್ತಿದ್ದಾಳೆ. ನಂತರ ಈ ಕಡೆ ರೂಮ್ಗೆ ಹೋಗಿ ವಿಡಿಯೋ ನೋಡ್ತಾಳೆ, ಎಲ್ಲಿಂದ ಇವಳು ವಿಡಿಯೋ ಮಾಡಿರ್ಬೋದು ಅಂತ ಗಮನಿಸ್ತಾಳೆ. ಡೀಪಾಗಿ ವಿಡಿಯೋ ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ, ಬಿಕಾಸ್ ಭಾನುಮತಿಯವರು ಬೇಡ ವಿಜಯ್ ನನಗೇನು ಮಾಡಬೇಡ ಕಣೋ ನೀನು, ನಾನು ಹೊರಟೋಗ್ಬಿಡ್ತೀನಿ ಅಂತ ಹೇಳಿದ ಎಲ್ಲವನ್ನ ಕೂಡ ನೋಡಿದೆ, ಇದು ಯಾವುದು ಕೂಡ ನಿಜ ಅನ್ನಿಸ್ತಿಲ್ಲ, ಇದು ಯಾವುದು ಕೂಡ ಡ್ರಾಮಾ ಅಂತ ಅನ್ನಿಸ್ತದೆ.
ಬಿಕಾಸ್ ವಿಚಿನ ಹೊರಗಡೆ ನಿಂತು ಮಾತಾಡ್ತಿದ್ದಾರೆ, ಜೊತೆಗೆ ಇಲ್ಲಿ ನಾಟಕ ಮಾಡ್ತಿದ್ದಾರೆ. ಅಂದರೆ ಇವ್ರ ಹೊಟ್ಟೆಗೆ ಇನ್ನೂ ಚಾಕು ಬಿದ್ದೇ ಇಲ್ಲ, ಬೀಳೋಕ್ಕೂ ಮುನ್ನನೇ ವಿಡಿಯೋ ಮಾಡಿದ್ದಾರೆ ಅನ್ನೋದಂತೂ ಕನ್ಫರ್ಮ್ ಅನ್ನೋದು ಈ ಕಡೆ ಗೀತಾಗೆ ಗೊತ್ತಾಗುತ್ತೆ. ಬಿಕಾಸ್ ಅವರ ಹೊಟ್ಟೆಗೆ ಏನಾದ್ರು ಅಷ್ಟರ ಮಟ್ಟಿಗೆ ಚುಚ್ಚಿದ್ರೆ ಅವ್ರಿಗೆ ಬ್ಯಾಕ್ ಸ್ಟ್ರಾಪ್ ಆಗಿದೆ, ಇಟ್ ಮೀನ್ಸ್ ಟ್ರ್ಯಾಪ್ ಆಗಿದ್ದಾರೆ ಅಂದಮೇಲೆ ಈ ರೀತಿ ನಾಟಕ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಹೇಗೆ ಸಾಧ್ಯ? ವಿಜಿ ಬಗ್ಗೆ ವಿಜಿ ಹೇಳೋದ್ರ ಪ್ರಕಾರ ಭಾನುಮತಿ ಏನೋ ಹೇಳೋಕೆ ಟ್ರೈ ಮಾಡ್ತಿದ್ಲು, ಅವಳ ಮುಖದಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಆದರೆ ಇಲ್ಲಿ ಯಾವುದೇ ರೀತಿ ಏನೂ ಕೂಡ ಕಾಣಿಸ್ತಿಲ್ಲ. ಅದರ ಅರ್ಥ ವಿಜಿ ಬರೋಕ್ಕೂ ಮುನ್ನ ಈ ಒಂದು ವಿಡಿಯೋ ಮಾಡಲಾಗಿದೆ. ಹಾಗಾದರೆ ಮಾಡಿ ಹೋದವನು ಎಲ್ಲಿಂದ ಹೋಗಿರ್ಬೋದು? ವಿಜಯ್ ಹೇಳ್ದಾಗೆ ಬ್ಯಾಲ್ಕನಿಯಿಂದ ಹೋಗಿರ್ಬೋದಾ ಅಂದ್ಕೊಂಡು ಬ್ಯಾಲ್ಕನಿ ಹತ್ರ ಬರ್ತಾಳೆ ಗೀತಾ. ಬ್ಯಾಲ್ಕನಿ ಎಲ್ಲ ಅಬ್ಸರ್ವ್ ಮಾಡ್ತಾಳೆ, ಯಾವುದೊಂದು ಸುಳಿವು ಕೂಡ ಸಿಗೋದಿಲ್ಲ. ನಂತರ ಈ ಕಡೆ ಕೆಳಗಡೆ ಕುತ್ಕೊಂಡು ಒಳಗಡೆ ಅದನ್ನೇ ಯೋಚನೆ ಮಾಡ್ತಿದ್ದಾಳೆ ಗೀತಾ ಬಗ್ಗೆ. ಆ ಕಡೆ ವಿಜಯ್ ಯೋಚನೆ ಮಾಡ್ತಿದ್ದಾನೆ, ಭಾನುಮತಿ ಅಮ್ಮಂಗೆ ಯಾರು ಆ ರೀತಿ ಮಾಡಿರ್ಬೋದು, ಏನು ಹೇಳೋಕೋರು ಅವನ ಹತ್ರ ಟ್ರೈ ಮಾಡಿರ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾನೆ. ಜೊತೆಗೆ ನನ್ನ ವಿರುದ್ಧನೇ ವಿಡಿಯೋ ಮಾಡಿದ್ರ, ಹಾಗಾದರೆ ನನ್ನನ್ನು ಒಳಗಡೆ ಕಳಿಸ್ಬೇಕು ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರ ಅಂತ ಅಂದ್ಕೊಂಡು ಅವನಿಗೂ ಕೂಡ ಬೇಜಾರಾಗುತ್ತೆ. ಜೊತೆಗೆ ಖಂಡಿತ ನನ್ನ ಗೀತಾ ನನ್ನನ್ನು ಬಿಡಿಸ್ಕೊಂಡು ಕರ್ಕೊಂಡು ಹೋಗೇ ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಿದ್ರೆ, ಆ ಕಡೆ ಗೀತಾ ಕೂಡ ನನ್ನ ವಿಜಯ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನ್ಯಾಯವಾಗಿರೋರಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು, ನನ್ನ ವಿಜಯನ ನಾನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ, ತಪ್ಪು ಮಾಡದೇ ಇರೋ ವಿಜಯ್ ಹೊರಗಡೆ ಬರಲೇಬೇಕು ಅಂತ ಅನ್ಕೋತಾಳೆ. ನಂತರ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಕಿರಣ್ ಬರ್ತಾನೆ. ಕಿರಣ್ ಬಂದಿದೆ, ಏನು ಅದಕ್ಕೆ ಇನ್ನೂ ಕೂಡ ನಿದ್ರೆ ಬಂದಿಲ್ವಾ ಅಂತ ಕೇಳ್ತಿದ್ರೆ, ಆ ಕಡೆ ಭಾನುಮತಿ ಅತ್ತೆ ಹಾಸ್ಪಿಟಲಲ್ಲಿದ್ದಾರೆ, ಈ ಕಡೆ ನನ್ನ ಗಂಡ ವಿಜಯ್ ಜೈಲಲ್ಲಿದ್ದಾರೆ ಅಂದಮೇಲೆ ಹೀಗೆ ತಾನೇ ನಿದ್ರೆ ಬರುತ್ತೆ ಕಿರಣ್. ಹೌದು, ನೀನೆಲ್ಲ ಹೋಗಿದ್ದ ಅಂತ ಕೇಳ್ತಿದ್ರೆ, ಅದು ಅದಕ್ಕೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ತಾನೆ. ಜೊತೆಗೆ ಈ ಕಡೆ ನೀನು ವಿಡಿಯೋ ಸರಿಯಾಗಿ ನೋಡ್ತೀಯಾ ಕಿರಣ್ ಅಂತ ಕೇಳಿದಾಗ, ಹಾಂ ನೋಡಿದೆ, ಯಾಕೆ ಅಂದಾಗ ಸತ್ಯನ ತಿಳ್ಕೊಳ್ಳೋದಕ್ಕೆ ಅಂತಾರೆ. ಸತ್ಯ ತಿಳ್ಕೊಳ್ಳೋದ? ಯಾಕೆ ಇದನ್ನೆಲ್ಲ ಮಾಡಿದೆ ವಿಜಯ್ ಅಣ್ಣ ಅಲ್ವಾ, ಅವ್ನ ಕೋಪ ಏನೇ ಇದ್ರು ಬಾಯ್ಬಿಟ್ಟು ಹೇಳಬೇಕಿತ್ತು, ಅದನ್ನ ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಅಮ್ಮನಿಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ಟ, ತಪ್ಪು ಮಾಡಿಬಿಟ್ಟ ಅಣ್ಣ ಅಂತ ಹೇಳ್ತಿದ್ದಾನೆ. ಜೊತೆಗೆ ವಿಜಯ್ ಅಣ್ಣನೇ ತಾನೆ ಇದನ್ನೆಲ್ಲ ಮಾಡಿರೋದು ಅಂದಾಗ, ಇಲ್ಲ ವಿಜಯ್ ಯಾವುದೇ ಕಾರಣಕ್ಕೂ ಇದನ್ನ ಮಾಡಿಲ್ಲ, ಇದನ್ನ ಮಾಡಿರೋದೇ ಬೇರೆ ಇದ್ದಾರೆ ಅಂತ ಹೇಳ್ತಾಳೆ ಗೀತಾ. ಇದನ್ನು ಕೇಳಿಸ್ಕೊತಿದ್ದಾಗೆ ಅವನ ಮುಖದಲ್ಲಿ ಗಾಬರಿ, ಬೆವರು ಎಲ್ಲ ಕೂಡ ಕಾಣಿಸ್ತದೆ, ಮುಖದಲ್ಲಿ ಬದಲಾವಣೆ ಆಗ್ತದೆ. ಈ ಕಡೆ ಗೀತಾ ತುಂಬಾನೇ ಅಬ್ಸರ್ವ್ ಮಾಡ್ತಿದ್ದಾಳೆ, ಏನದಕ್ಕೆ ಹೇಳ್ತಿದ್ರ, ಹಾಗಿದ್ರೆ ಅಣ್ಣ ಮಾಡಿಲ್ವಾ ಅಂದಾಗ, ಇಲ್ಲ ವಿಜಯ್ ಸರಿಯಾಗಿ ನೋಡು ಗೊತ್ತಾಗುತ್ತೆ, ವಿಜಯ್ ಬರೋಕ್ಕೂ ಮುನ್ನನೇ ಆ ವಿಡಿಯೋನ ಮಾಡಿದ್ದಾರೆ ಅಂದಮೇಲೆ ಆ ವಿಡಿಯೋದಲ್ಲಿ ಭಾನುಮತಿ ಅತ್ತೆಗೆ ಯಾರು ಕೂಡ ಚಾಕು ಚುಚ್ಚೇ ಇಲ್ಲ ಅಂತ ಹೇಳ್ತಿದ್ದಾಳೆ. ಇದೆಲ್ಲವನ್ನ ಕೇಳಿಸ್ಕೊಂಡೆ ಕಿರಣ್ ಗಾಬರಿ ಆಗ್ಬಿಡ್ತಾನೆ. ನಂತರ ಈ ಕಡೆ, ಹೌದು ಹಾಸ್ಪಿಟಲ್ಗೆ ಹೋಗಿದ್ದೀನಿ ಅಂತ ಹೇಳಿದೆ ಅಲ್ವಾ, ನಾನು ಕೂಡ ಹೋಗಿದ್ದೆ, ಆದರೆ ನನ್ನನ್ನು ಕೂಡ ಬಿಡಲಿಲ್ಲ ಅಂತ ಹೇಳಿದಾಗ, ಹೌದು ಅತ್ತೆಗೆ ಬಿಡೋದಿಲ್ಲ, ನಮ್ಮ ಮನೆಯವ್ರನ್ನ ಬಿಡಲ್ಲ ಅಂತ ಹೇಳಿದ್ರು, ಆದರೂ ಕೂಡ ಅಮ್ಮನ ನೋಡಬೇಕು ಅನಿಸ್ತು, ಹಾಗಾಗಿ ಯಾರನ್ನಾದ್ರೂ ಕೈಕಾಲು ಹಿಡ್ದಾದ್ರೂ ಹೋಗಿ ನೋಡೋಣ ಅಂತ ಹೋಗಿದ್ದೆ. ಅದಕ್ಕೆ ಅಮ್ಮನ ನೋಡಬೇಕು ಅಂತ ತುಂಬಾ ಅನ್ನಿಸ್ತದೆ, ಅಮ್ಮ ಅದೆಷ್ಟು ಬೇಗ ಹುಷಾರಾಗಿ ಬಂದರೆ ಸಾಕು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಗೀತಾಗೆ ತುಂಬ ಅನುಮಾನ ಬರುತ್ತೆ, ಬಿಕಾಸ್ ಕಿರಣ್ ಮುಖದಲ್ಲಿ ಅಷ್ಟು ರೀತಿಯ ಬದಲಾವಣೆಗಳನ್ನ ಅವಳು ಗುರುತಿಸ್ತಾಳೆ. ನಂತರ ಈ ಕಡೆ ಬೆಳಿಗ್ಗೆ ಎಲ್ಲರೂ ಕೂಡ ವಿಜಯ್ ಮಾಡಿಲ್ಲ ಅಂದರೆ ಯಾರು ಮಾಡಿರಬಹುದು, ಹೀಗಾದರೂ ಮಾಡಿ ವಿಜಯನ ಹೊರಗಡೆ ಕರ್ಕೊಂಡು ಬರಲೇಬೇಕು, ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಗೀತಾ ಯಾರು ಮಾಡಿದ್ದಾರೆ ಅಂದರೆ, ಯಾರೋ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಳೆ. ಇಲ್ಲ, ಅವಳು ಇಷ್ಟು ಸುಲಭವಾಗಿ ಟ್ರ್ಯಾಪ್ ಆಗಿದ್ದಾಳೆ ಅಂದರೆ ಯಾರೋ ನಂಬಿಕಸ್ತಾನೆ ಈ ರೀತಿ ಮಾಡಿರಬೇಕು ಅಂತ ಹೇಳ್ತಿದ್ರೆ, ಹೌದು ನೀವು ಹೇಳ್ತಿರೋದು ನಿಜಾನೇ, ತುಂಬ ಹತ್ತಿರದವರು ನಂಬಿಕಸ್ತಾನೆ ಭಾನುಮತಿಗೆ ಇಂಥ ಸ್ಥಿತಿ ತಂದಿರುವುದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾರು ಅಂತ ಕೇಳ್ತಿದ್ರೆ, ಅದು ಬೇರೆ ಯಾರೂ ಅಲ್ಲ, ಕಿರಣ್ ಭಾನುಮತಿ ಮಗ ಅಂತ ಹೇಳ್ತಾಳೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಏನು ಮಾತಾಡ್ತಿದ್ಯಾ ಗೀತಾ ಅಂತ. ಹೌದು, ನಾನು ನಿಜಾನೇ ಹೇಳ್ತಿದ್ದೀನಿ, ನಿನ್ನೆ ಅವನ ಜೊತೆ ಮಾತಾಡಿದಾಗ ನನಗೆ ಅರ್ಥ ಆಯಿತು, ಭಾನುಮತಿ ಬೇರೆ ಯಾರನ್ನೂ ಕೂಡ ನಂಬೋಕ್ಕೆ ಸಾಧ್ಯ ಇಲ್ಲ, ಈ ಮನೆಯಲ್ಲಿ ಕಿರಣ್ ಬಿಟ್ಟು ಭಾನುಮತಿ ಬಿಟ್ಟರು ಯಾರೂ ಕೂಡ ಇರಲಿಲ್ಲ, ಅದರ ಅರ್ಥ ಇದನ್ನೆಲ್ಲ ಮಾಡಿರೋದು ಕಿರಣ್ ಅಂತಾನೆ ಗೊತ್ತಾಗ್ತದೆ. ಜೊತೆಗೆ ಅವನು ಮತ್ತೆ ಭಾನುಮತಿ ಅಮ್ಮನ ಸಾಯಿಸೋಕೆ ಟ್ರೈ ಮಾಡ್ತಿದ್ದಾನೆ ಅನ್ಸುತ್ತೆ, ಅದಕ್ಕೋಸ್ಕರನೇ ಅವನು ಹಾಸ್ಪಿಟಲ್ಗೂ ಕೂಡ ಹೋಗಿದ್ದ. ಅವನ ಮಾತಲ್ಲಿ ಒಂದು ರೀತಿ ಗಲಿಬಿಲಿ ಇತ್ತು, ಗಾಬರಿ ಇತ್ತು, ಮುಖದಲ್ಲಿ ಬೆರ್ತ್ಕೋತಿದ್ದ, ವಿಜಯ್ ಮಾಡಿಲ್ಲ ಅಂತದಾಗ್ಲೆ ಆಗಲೇ ನನಗೆ ಅರ್ಥ ಆಗೋಯ್ತು, ಇದನ್ನ ಮಾಡಿರೋದು ಕಿರಣ್ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಬ್ಯಾಡ್ ನ್ಯೂಸ್ ಅಂತ ಅಂದ್ಕೊಂಡು ಇನ್ಸ್ಪೆಕ್ಟರ್ ಗೀತಾಗೆ ಕಾಲ್ ಮಾಡ್ತಾರೆ ಭಾನುಮತಿ.
ಈಸ್ ನೋ ಮೋರ್ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ಗೀತಾ ಫ್ಯಾಮಿಲಿ ಎಲ್ಲ ಕೂಡ ಕುಸ್ತೋಗ್ತಾರೆ. ಬಿಕಾಸ್ ಭಾನುಮತಿ ಬದುಕಿದ್ರೆ ಮಾತ್ರ ವಿಜಯ್ ಬಿಡುಗಡೆ ಆಗೋ ಸಾಧ್ಯತೆ ಜಾಸ್ತಿ ಇರತ್ತೆ. ಈ ಕಡೆ ಜೈಲಲ್ಲಿರೋ ವಿಜಯ್ಗೂ ಕೂಡ ಹೋಗಿ ಭಾನುಮತಿ ಸತ್ತು ಹೋಗ್ಬಿಟ್ರು ಅಂತ ಹೇಳ್ತಿದ್ದಾಗೆ ವಿಜಯ್ಗೆ ಆಘಾತ ಆಗ್ತದೆ. ಬಿಕಾಸ್ ಎಷ್ಟೇ ಕೋಪ ಇದ್ದು ಸಾಯಿಸ್ತೀನಿ ಅಂತ ಬಾಯಿ ಮಾತು ಕೇಳಿದ್ರು ತನ್ನ ಸಾಕಿದ ತಾಯಿ ತನ್ನಿಂದ ದೂರ ಆಗ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದಾಗೆ ವಿಜಯ್ ಕಣ್ಗಳಲ್ಲಿ ನೀರು ಬರ್ತದೆ, ತುಂಬಾನೇ ಕಣ್ಣೀರು ಹಾಕ್ತಿದ್ದಾನೆ. ಹಾಗಿದ್ರೆ ನಿಜವಾಗ್ಲೂ ಭಾನುಮತಿ ಸತ್ತು ಹೋಗ್ಬಿಟ್ರ ಅಥವಾ ಎಲ್ಲರೂ ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದು ಈ ಕಡೆ ಕಿರಣ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಲೇಬೇಕು ಅಂತ ತೀರ್ಮಾನ ಮಾಡಿ ಭಾನುಮತಿ ಕೂಡ ಕೈ ಜೋಡಿಸಿ ಗೀತಾ ಹಾಗೆ ಪೊಲೀಸ್ ಅವ್ರ ಜೊತೆ ಈ ಕಡೆ ಕಿರಣ್ನ ಟ್ರ್ಯಾಪ್ ಮಾಡೋಕೆ ಮುಂದಾಗ್ತಿದ್ದಾರೆ. ಫೈನಲಿ ಭಾನುಮತಿ ಒಳ್ಳೆಯವರಾಗಿದ್ದಾರೆ ಅಥವಾ ನಿಜವಾಗ್ಲೂ ಅವರ ಸಾವಾಗಿದೆಯಾ? ಖಂಡಿತ ಸಾವಾಗಿದೆ ಅನ್ನೋದು 99% ಸುಳ್ಳು ಅಂತ ಅನ್ನಿಸ್ತದೆ. ಕಿರಣ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಇದು ಎಲ್ಲವೂ ಕೂಡ ನಡೀತದೆ ಅಂತ ಅನ್ನಿಸ್ತದೆ. ಹಾಗಾದ್ರೆ ಮುಂದೆ ಏನಾಗುತ್ತೆ, ಏನಾಗ್ಬೋದು, ಫೈನಲ್ ಸಂಚಿಕೆಯ ಕ್ಲೈಮ್ಯಾಕ್ಸ್ ಸಂಚಿಕೆ ಹೇಗಿರುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಮ್ಮ ವಿಡಿಯೋಗೋಸ್ಕರ ವೇಟ್ ಮಾಡೋದು ನಮ್ಮ